ಎಲ್ಲರಿಗೆ ವಂದನೆಗಳು. 4ನೇ ತರಗತಿಯ ದೀಪಾವಳಿಯ ಪಾಠಕ್ಕೆ ಸುಸ್ವಾಗತ. ಕಳೆದ ತರಗತಿಯಲ್ಲಿ ಕೆಲವು ಕೆಲಸಗಳನ್ನು ಕೊಟ್ಟಿದ್ದೆ ಮಕ್ಕಳೇ ಅಲ್ವಾ? ಶುಭಾಶಯ ಪತ್ರ ಬರೆಯಬೇಕು. ಶುಭಾಶಯ ಪತ್ರಗಳನ್ನು ರಚಿಸಿದ್ದೀರಾ? ಸುಂದರವಾಗಿ ರಚಿಸಿರುವಿರಿ ಅಲ್ವಾ? ಹಾಗೆಂದು ನಾನು ತಿಳ್ಕೊಳ್ತೇನೆ. ನೀವು ಚಂದದ ಶುಭಾಶಯ ಪತ್ರಗಳನ್ನು ಬರೆದಿಟ್ಟಿದ್ದೀರಿ. ನಿಮ್ಮ ಗೆಳೆಯರು ಸಿಕ್ಕುವ ಸಂದರ್ಭದಲ್ಲಿ ಅದನ್ನು ಮತ್ತೆ ಕೊಟ್ಟು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸೋಣ ಅಲ್ವಾ? ಮತ್ತು ಇನ್ನೊಂದು ಬಿಟ್ಟ ಸ್ಥಳಗಳನ್ನು ತುಂಬಿಸಿ ಆವರಣದಿಂದ ಆರಿಸಿ ಅಂತ ಒಂದು ಚಟುವಟಿಕೆ ಕೊಟ್ಟಿದ್ದೆ ಅಲ್ವಾ? ಅದರಲ್ಲಿ ಮೊದಲನೆಯದಾಗಿ ಯಾವುದು? ಪಟಾಕಿ ಹೇಗೆ ಸಿಡಿದದ್ದು? ಪಟಾಕಿ ಪಟಪಟನೆ ಸಿಡಿದದ್ದು ಅಲ್ವಾ? ಹಾಗೆ ಬರ್ತಿದ್ದೀರಲ್ವಾ? ಮತ್ತು ನಕ್ಷತ್ರ ಗಡ್ಡಿ ಹೇಗೆ ಹೊಳೆದಿತ್ತು? ಫಳಫಳನೆ ಅಲ್ವಾ? ಫಳಫಳನೆ ಬರೆದಿದ್ದೀರಿ. ಮರ ಮುರಿದು ಬಿದ್ದದ್ದು ಹೇಗೆ? ಛಟ ಛಟನೆ ಅಲ್ವಾ? ಬೆಂಕಿ ಹೇಗೆ ಉರಿಯಿತು? ಬೆಂಕಿಯು ಧಗಧಗನೆ ಉರಿದದ್ದು ಅಲ್ವಾ? ಆಮೇಲೆ ಬಡವನು ಹೇಗೆ ಅತ್ತನು? ಗಳಗಳನೆ ಅತ್ತನು. ಸರಿಪಡಿಸಿ ಬರ್ದಿರುವಿರಿ ಅಂತ ನೆನೆಸ್ತೇನೆ. ಇನ್ನು ಇಂಥ ಅನುಕರಣೆ ಇರುವಂಥ ಪದಗಳು ಬರುವಂಥ ವಾಕ್ಯಗಳನ್ನು ನೀವು ನಿಮ್ಮಷ್ಟಕ್ಕೆ ಬರೀರಿ. ನಿಮ್ಮ ಸುತ್ತಮುತ್ತಲು ಶಬ್ದಗಳು ಕೇಳ್ತದಲ್ಲ, ಅದನ್ನು ನೀವು ನಿಮ್ಮದೇ ಭಾಷೆಯಲ್ಲಿ ಅನುಕರಿಸಿ ಬರೆದ್ರೂ ಆಗ್ತದೆ. ಅದು ಹೀಗೇ ಆಗಬೇಕು ಅಂತ ಏನಿಲ್ಲ. ಮಳೆ ಹೇಗೆ ಬಿತ್ತು? ರಪ ರಪನೆ, ದೊಪ್ಪ ದೊಪ್ಪನೆ, ಹೇಗೆ ಬೇಕಾದರೂ ಮಳೆ ಬೀಳುವುದು ನಮ್ಮ ಕಿವಿಗೆ ಕೇಳಿದ ಹಾಗೆ ನಾವು ಬರಿಬಹುದು. ಆಮೇಲೆ ಗಾಳಿ ಹೇಗೆ ಬೀಸಿತು? ರೊಯ್ಯ ರೊಯ್ಯನೆ, ಸುಯಿ ಸುಯಿ ಅಂತ. ಅದು ಹೇಗೆ ನಿಮಗೆ ಬೇಕೋ ಹಾಗೆ ವಾಕ್ಯಗಳನ್ನು ಬರೆಯಬಹುದು. ಅದು ಸುಂದರವಾಗಿ ನಮ್ಮ ಕಿವಿಗಿಂಪಾಗಿ ಕೇಳಿಸ್ತದೆ. ನೀವು ಬರೆದು ನೋಡಿ. ಸರಿ ಮಕ್ಕಳೇ, ಈಗ ನಾನು ಕೆಲವು ಒಗಟುಗಳನ್ನು ಹೇಳ್ತೇನೆ, ನೀವು ಉತ್ತರಿಸಬೇಕು. ಸಿದ್ಧರಿದ್ದೀರಿ ಅಲ್ವಾ? ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಯಾವುದು? ದೀಪ. ಗುಡ್. ಇನ್ನೊಂದು, ಹಬ್ಬಬ್ಬ ಹಬ್ಬ ಬಂತು, ಸಿಹಿ ಕಹಿ ಎರಡೂ ತಂತು. ಯಾವ ಹಬ್ಬ? ಯುಗಾದಿ ಹಬ್ಬ. ಇನ್ನೊಂದು, ಚಿನಿಮಿನಿ ಎನ್ನುವ ಕೆರೆ, ಚಿಂತಾಮಣಿ ಎನ್ನುವ ಹಕ್ಕಿ. ಚಿನಿಮಿನಿ ಎನ್ನುವ ಕೆರೆ, ಚಿಂತಾಮಣಿ ಎನ್ನುವ ಹಕ್ಕಿ. ಕೆರೆ ಬತ್ತಿದರೆ ಹಕ್ಕಿಗೆ ಮರಣ. ಕೆರೆ ಬತ್ತಿದರೆ ಹಕ್ಕಿಗೆ ಮರಣ. ಯಾವುದು ಉತ್ತರ? ನೀವೀಗ ನೋಡಿರ್ಲಿಕ್ಕಿಲ್ಲ ಅಂಥದ್ದು ದೀಪ. ಚಿಮಿಣಿ ದೀಪ ಕೇಳಿದ್ದೀರಾ? ಕರೆಂಟು ಹೋದರೆ ಅಂಥ ದೀಪವನ್ನು ಉರಿಸ್ತಾರೆ. ಒಂದು ಕುಪ್ಪಿಯಲ್ಲಿ ಎಣ್ಣೆಯನ್ನು ಬತ್ತಿಯ ಮೂಲಕ ಪಡೆದು ಉರಿಯುವಂಥ ದೀಪ ಚಿಮಿಣಿ ದೀಪ. ಕೇಳಿದ್ದೀರಾ? ಆ ಒಗಟಿನ ಉತ್ತರ ಚಿಮಿಣಿ ದೀಪ. ಸರಿ, ಇಂತಹ ಒಗಟುಗಳು ಈ ಪಾಠಕ್ಕೆ ಸಂಬಂಧಿಸಿದ್ದು ಆಗ್ಬೋದು, ಈ ಹಬ್ಬಗಳಿಗೆ ಸಂಬಂಧಿಸಿದ್ದು. ಇಂತಹ ಒಗಟುಗಳನ್ನು ನೀವು ಸಂಗ್ರಹಿಸಿಕೊಳ್ಳಿ. ಸರಿ ಮಕ್ಕಳು, ಈಗ ನೀವು ಈ ಒಂದು ವಿಡಿಯೋವನ್ನು ನೋಡಿ.
ಈಗ ನಾವೊಂದು ಆಟ ಆಡೋಣ. ದೀಪಾವಳಿಗೆ ಪಟಾಕಿ ಹಚ್ಚುತ್ತಾರೆ ಅಲ್ವಾ, ದುರುಸು ಬಿಲ್ಲು ಬಾಣ ಎಲ್ಲ ಇರ್ತದೆ ಅಂತ ನಾವು ಕೇಳಿದ್ದೇವೆ ಅಲ್ವಾ. ಹಾಗೆ ಈಗ ನಾವೊಂದು ರಾಕೆಟ್ ಅಂತ ಸಿಗ್ತದಲ್ವಾ, ಪಟಾಕಿ ರಾಕೆಟ್, ಅದನ್ನು ಹಚ್ಚುವ. ನೀವು ಸಿದ್ಧರಿದ್ದೀರಿ ಅಲ್ವಾ. ನೀವೇನು ಮಾಡಬೇಕಂದ್ರೆ ಒಂದು ಕೈಯಲ್ಲಿ ರಾಕೆಟ್ ದುರುಸು ಹಿಡ್ಕೊಳ್ಳಿ, ಅದನ್ನು ಒಂದು ಪಾತ್ರೆಯಲ್ಲಿ ಹೊಯ್ಗೆ ತುಂಬಿಸಿ ಅದರಲ್ಲಿ ಈ ದುರುಸನ್ನು ಇಡಿ. ಇನ್ನೊಂದು ಕೈಯಿಂದ ಬೆಂಕಿ ಪೆಟ್ಟಿಗೆ ತೆಗೊಳ್ಳಿ. ಇದು ಗಟ್ಟಿಯಾಗಿದೆ ನೋಡಿ, ಭದ್ರವಾಗಿ ನಿಂತಿದ ನೋಡಿ ಹೊಯ್ಗೆಯಲ್ಲಿ. ಹಾಂ, ಕೈಯಲ್ಲಿ ಬೆಂಕಿ ಕಡ್ಡಿಯನ್ನು ಹಚ್ಚಿ ಒರ್ದ್ರ, ಬೆಂಕಿ ಹೊತ್ತಲಿಲ್ಲ, ಇನ್ನೊಮ್ಮೆ ಹಾಂ ಬೆಂಕಿಯನ್ನು ಹಚ್ಚಿ ಆ ಪಟಾಕಿಗೆ ಹಿಡೀರಿ. ದೂರ ನಿಲ್ಲಿ, ಪಟಾಕಿಯನ್ನು ನಂತರ ಹತ್ತಿರ ನಿಲ್ಬೇಡಿ, ದೂರ ಹೋಗಿ. ಖಂಡಿತ ಅಲ್ವಾ. ಹಾಂ, ಹೀಗೆ ಬಿರುಸು ಬಾಣಗಳನ್ನು ಆಮೇಲೆ ಪಟಾಕಿಗಳನ್ನು ಸಿಡಿಸುವುದಂದರೆ ನಮಗೆಲ್ಲ ಬಹಳ ಇಷ್ಟ ಅಲ್ವಾ, ಬಹಳ ಖುಷಿ ಆಗ್ತದೆ. ಅದು ಒಂದು ಮನಸ್ಸಿಗೆ ಸಂಭ್ರಮವನ್ನು ನೀಡುವಂಥ ಕೆಲಸ. ಆದರೆ ಇಲ್ಲಿ ನೋಡಿ, ಕೆಲವು ವಿಡಿಯೋ ಚಿತ್ರಗಳನ್ನು ನೋಡಿ. ನೋಡಿದ್ರಲ್ವಾ. ಈಗ ಈ ಪತ್ರಿಕಾ ವರದಿಯನ್ನು ನೋಡಿ. ಇವುಗಳಿಂದ ನೀವು ಏನು ತಿಳ್ಕೊಂಡ್ರಿ? ಯಾಕೆ ಹೀಗಾಯಿತು, ಯಾಕೆ ಹೀಗಾಗಿರ್ಬೋದು? ನೀವು ಇದರಿಂದ ಏನು ಗಮನಿಸಿದ್ರಿ? ಅನಾಹುತ ಆಗಿದೆ ಅಲ್ವಾ. ನಾವು ಸಂಭ್ರಮ ಪಡಲಿಕ್ಕಾಗಿ ಉಪಯೋಗಿಸುವಂತಹ ವಸ್ತುಗಳಿಂದಲೇ ತೊಂದರೆ ಬಂದಿದೆ. ಅದು ಯಾಕೆ ಹಾಗಾಗಿದೆ? ಯಾವಾಗಲೂ ಅಪಘಾತ ಆಗುವುದು ಯಾವಾಗ? ಅಜಾಗ್ರತೆ ಆದಾಗ ಅಲ್ವಾ. ಜಾಗ್ರತೆ ಮಾಡದ ಕಾರಣ ಅಪಘಾತಗಳು ಸಂಭವಿಸುತ್ತವೆ. ನೀವು ನೋಡಿರ್ಬೋದು, ಕೆಲವೊಂದು ಕಡೆ ಜಲಪಾತದ ಪಕ್ಕದಲ್ಲಿ ಹೋಗಿ ಸೆಲ್ಫಿ ಹಿಡಿತಾರೆ. ಸೆಲ್ಫಿ ಹಿಡಿದು ನೀರಿನ ಸೌಂದರ್ಯ ನೋಡಿ ನೋಡಿ ನೀರಿಗೆ ಬಿದ್ದು ಬಿಡುವಂತಹದ್ದು. ಆಮೇಲೆ ಜಾಲಿ ರೈಡ್ ಅಂತ ಹೇಳಿ ವಾಹನದಲ್ಲಿ ಒಟ್ಟು ಸಿಕ್ಕಾಪಟ್ಟೆ ವೇಗದಲ್ಲಿ ಹೋಗಿ ಆಮೇಲೆ ಏನೇನೋ ಅನಾಹುತ ಮಾಡಿಕೊಳ್ಳುವುದು, ಇಂಥದ್ದೆಲ್ಲ ನೀವು ನೋಡಿರ್ತೀರಿ ಅಲ್ವಾ, ಕೇಳಿರ್ತೀರಿ, ವಾರ್ತೆಗಳಲ್ಲಿಯೋ ವಾರ್ತಾಪತ್ರಿಕೆಯಲ್ಲಿ ಓದುವುದೋ ನಿಮಗೆ ಗೊತ್ತಿರ್ತದೆ. ಹಾಗೆ ಈ ಪಟಾಕಿ ದುರಂತ ಕೂಡ ಹಾಗೆ. ಯಾಕೆ ಹಾಗೆ ಆಗ್ತದೆ? ನಾವು ಅದಕ್ಕೆ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಗಳನ್ನು ವಹಿಸದಿರುವುದೇ ಆಗಿದೆ ಇದರ ತೊಂದರೆ ಅಲ್ವಾ. ಆದ ಕಾರಣ ಹೇಗೆ ಈ ಪಟಾಕಿ ದುರುಸು ಬಾಣಗಳನ್ನು ನಾವು ಹೇಗೆ, ನೆಲಚಕ್ರ ಇದನ್ನೆಲ್ಲ ಹೇಗೆ, ಅದು ಬಿಡದೇ ಇರಲಿಕ್ಕೆ ನಮಗೆ ಆಗುವುದಿಲ್ಲ ಅಲ್ವಾ. ಸಂತೋಷ ಪಡುವ ಕಾಲದಲ್ಲಿ ಸಂತೋಷ ಪಡಬೇಕು ಅಲ್ವಾ. ಹೇಗೆ? ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆಗಳನ್ನು ನಾವು ತಗೊಳ್ಬೇಕು. ಯಾವ ಮುನ್ನೆಚ್ಚರಿಕೆಗಳು? ಒಣ ಹುಲ್ಲಿರುವಲ್ಲಿ, ಅಕ್ಕಪಕ್ಕ ಮನೆಯೆಲ್ಲ ಇರುವಲ್ಲಿ ಇತ್ಯಾದಿ ಇರುವ ಕಡೆ ನಾವು ಪಟಾಕಿಗಳನ್ನು ಸಿಡಿಸಬಾರದು. ಆಮೇಲೆ ಕೆಲವರಿಗೆ ಒಂದು ಅಭ್ಯಾಸ ಇದೆ, ರಸ್ತೆಯಲ್ಲಿ ಆಟ ಆಡೋದು, ರಸ್ತೆಯಲ್ಲಿ ಕ್ರಿಕೆಟ್ ಆಡೋದು, ರಸ್ತೆಯಲ್ಲಿ ಪಟಾಕಿ ಸಿಡಿಸುವುದು ಇತ್ಯಾದಿ. ಹಾಗೆಲ್ಲ ಮಾಡಬಾರ್ದು. ರಸ್ತೆ ಇರುವುದು ಯಾವುದಕ್ಕೆ? ವಾಹನಗಳು ಓಡಾಡಲಿಕ್ಕೆ ಅಲ್ವಾ. ಅಲ್ಲಿ ನಾವು
ನಾವು ನಮ್ಮ ಕೆಲಸಗಳನ್ನು ಆಟಗಳನ್ನು ಆಡಿಬಿಟ್ರೆ ಏನಾಗ್ತದೆ, ತೊಂದರೆ ಆಗ್ತದೆ. ವಾಹನದವರಿಗೂ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತದೆ. ಆದ ಕಾರಣ ರಸ್ತೆಯಲ್ಲಿ ಪಟಾಕಿಯನ್ನು ಸಿಡಿಸಬಾರದು. ಆಮೇಲೆ ಯಾವಾಗಲೂ ಹಿರಿಯರು ದೊಡ್ಡವರು ಇರುವಾಗಲೇ ನಾವು ಇಂತಹ ಸ್ವಲ್ಪ ಅಪಾಯ ಇರುವಂಥ ಕೆಲಸಗಳನ್ನು ಯಾವಾಗಲೂ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಬೇಕು. ಅವರು ಹೇಳ್ತಾರೆ ಸಲಹೆ ಸೂಚನೆ, ಅವರಿಗೆ ಅನುಭವ ಆಗಿರ್ತದೆ ಅಲ್ವಾ, ಮೊದಲಿನಿಂದ ಅನುಭವದ ಆಧಾರದಲ್ಲಿ ಅವರು ಹೇಳ್ತಾರೆ. ಆ ಅನುಭವದ ಮಾತುಗಳನ್ನು ನಾವು ಕೇಳಿಸಿಕೊಂಡು ಸರಿಯಾದ ರೀತಿಯಲ್ಲಿ ಮುಂಜಾಗ್ರತೆ ವಹಿಸಬೇಕು. ಈಗ ನಾವು ದುರುಸು ಬಿಟ್ಟೆವಲ್ಲ, ಅದೇ ರೀತಿ ಭದ್ರವಾಗಿ ಇರಿಸಬೇಕು. ಕೆಲವೆಲ್ಲ ಮೇಲೆ ಹಾರುವಂಥದ್ದು, ಮೇಲೆ ಹೋಗಿ ಸಿಡಿಯುವಂಥದ್ದು, ಬಾಣ ಎಲ್ಲ ಇದೆಯಲ್ಲ, ಅದನ್ನು ಭದ್ರವಾಗಿ ಹೊಯ್ಗೆಯಲ್ಲಿ ಸರಿಯಾಗಿ ಸ್ಥಿರವಾಗಿ ನಿಲ್ಲಿಸಿದ ಮೇಲೆ ಅದು ಕೂಡ ಯಾರು ಇಲ್ಲದ ದೂರದ ಜಾಗದಲ್ಲಿ ಅದನ್ನು ಹಚ್ಚಬೇಕು. ಈ ರೀತಿ ಬಹಳ ಮುಂಜಾಗ್ರತೆಯನ್ನು ವಹಿಸಿಯೇ ನಾವು ಪಟಾಕಿಗಳನ್ನು ಸಿಡಿಸಬೇಕು. ಈ ರೀತಿ ನೀವು ಒಂದು ಪಟ್ಟಿ ತಯಾರಿಸಬೇಕು. ಪಾಠ ಪುಸ್ತಕದ 36ನೇ ಪುಟದಲ್ಲಿ ಪಟ್ಟಿ ಮಾಡುವ, ಪ್ರದರ್ಶಿಸುವ ಅಂತ ಒಂದು ಚಟುವಟಿಕೆ ಇದೆ. ಅದರಲ್ಲಿ ಪಟಾಕಿ ಸಿಡಿಸುವಾಗ ವಹಿಸಬೇಕಾದ ಮುಂಜಾಗ್ರತೆಗಳು ಯಾವುವು ಪಟ್ಟಿ ಮಾಡಿರಿ ಅಂತ ಇದೆ. ಆದ ಕಾರಣ ನೀವೇನು ಮಾಡಬೇಕು, ಈ ಪಟ್ಟಿಯನ್ನು ಭರ್ತಿ ಮಾಡಬೇಕು. ನಿಮಗೆ ತಿಳಿದಿರುವುದನ್ನು ಸೇರಿಸಿ ಪಟ್ಟಿಯನ್ನು ಪೂರ್ತಿಗೊಳಿಸಿರಿ. ಇನ್ನೊಂದು ವಿಚಾರ ಏನಂದರೆ ಪತ್ರಿಕಾ ವರದಿಗಳನ್ನು ಸಂಗ್ರಹಿಸುವುದು. ನೀವೀಗ ಪತ್ರಿಕಾ ವರದಿಗಳನ್ನು ಸಂಗ್ರಹಿಸಿದರೆ ಅದನ್ನು ಕೊಲೇಶ್ ಮಾಡೋದಂತ ಒಂದಿದೆ. ಎಲ್ಲ ಪತ್ರಿಕೆಯ ತುಣುಕುಗಳನ್ನು ಸೇರಿಸಿ ನಮಗೆ ಮುಖ್ಯವಾದ ವಿಚಾರಗಳು, ನಾವು ಆರಿಸಿದ ವಿಚಾರಗಳನ್ನು ಬರುವ ಹಾಗೆ ಕತ್ತರಿಸಿ ಜೋಡಿಸುವುದು, ಕೊಲೇಶ್ ಮಾಡುವುದು. ಈಗ ನೀವು 2 ವಿಚಾರದಲ್ಲಿ ಪತ್ರಿಕಾ ವರದಿಗಳ ಕೊಲೇಶ್ ಮಾಡಬಹುದು. ಒಂದನೆಯದಾಗಿ ಪಟಾಕಿ ಸಿಡಿಸುವಾಗ ಆದಂಥ ದುರಂತ ಅಂತ ಹೇಳುವಂಥ ಕೊಲೇಶ್, ಮತ್ತು ಇನ್ನೊಂದು ಹಬ್ಬಗಳು, ವಿವಿಧ ರೀತಿಯ ಹಬ್ಬಗಳನ್ನು ಆಚರಿಸುವ ಹಬ್ಬಗಳ ಆಚರಣೆಯ ವರದಿಗಳು ಬೇರೆ ಬೇರೆ ಹಬ್ಬದ ಸಮಯದಲ್ಲಿ ಪತ್ರಿಕೆಗಳಲ್ಲಿ ಬರ್ತದೆ. ಅದನ್ನೆಲ್ಲ ನೀವು ಒಂದು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ನಮಗೆ ಯಾವಾಗಲೂ ಬೇಕಾದಾಗ ತೆಗೆದು ಓದಬಹುದು. ಆದ ಕಾರಣ ಪತ್ರಿಕಾ ವರದಿಗಳನ್ನು ಸಂಗ್ರಹಿಸಿರಿ. ಈಗ ನಿಮಗೆ ಕಥೆ ಅಂದರೆ ಇಷ್ಟವಾ? ಯಾರಿಗೆಲ್ಲ ಕಥೆ ಅಂದರೆ ಭಾಳ ಇಷ್ಟ? ಎಲ್ಲರಿಗೂ ಇಷ್ಟ ಅಲ್ವಾ? ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಕೂಡ ಕಥೆ ಇಷ್ಟ ಅಲ್ವಾ? ನೋಡಿ, ನಿಮ್ಮ ಮನೆಯವರಿಗೆ ಧಾರಾವಾಹಿ ನೋಡುವ ಅಭ್ಯಾಸ ಇದ್ದರೆ ನೀವು ಧಾರಾವಾಹಿ ಆಗುವ ಸಮಯದಲ್ಲಿ ಏನಾದರೂ ಒಂದು ಕೇಳಿ ನೋಡಿ, ಆಗ ಅವರಿಗೆ ಎಷ್ಟು ಸಿಟ್ಟು ಬರ್ತದೆ ಅಲ್ವಾ? ಯಾಕೆ? ಕಥೆ, ಅದರಲ್ಲಿರುವ ಕಥೆ ಅವರನ್ನು ಅಷ್ಟು ಆಕರ್ಷಣೆ ಮಾಡ್ತದೆ. ಅದೇ ರೀತಿ ಅವರು ಮತ್ತೆ ಸಂಜೆ ಬೆಳಿಗ್ಗೆ ಅವರ ಗೆಳೆಯರಲ್ಲಿ ಗೆಳತಿಯರಲ್ಲಿ ಏನು ವಿಷಯ ಮಾತಾಡ್ತಾ ಇರ್ತಾರೆ, ಹಾಗಾಯಿತು ಹೀಗಾಯಿತು, ಅವರು ಹೋದರು ಇವರು ಸತ್ರು, ಅದು ಮದುವೆ ಆಗಲಿಲ್ಲ ಇತ್ಯಾದಿ ಗೋಳನ್ನು ಹೇಳ್ತಾ ಇರ್ತಾರೆ ಅಲ್ವಾ? ಗೊತ್ತಿಲ್ಲದವರು ಏನೆನಿಸ್ಬೇಕು, ಏನೋ ಇದು ಅವರ ಮನೆಯ ವಿಷಯ ಆಗಿರಬಹುದು ಅಂತ. ಆದರೆ ಅವರು ಯಾವ ವಿಚಾರ ಮಾತನಾಡೋದು? ಅವರು ಮಾತನಾಡೋದು ಧಾರಾವಾಹಿಯ ವಿಚಾರ. ಅಂದರೆ ಅದರಲ್ಲಿ ಅಷ್ಟೂ ತಲ್ಲಿನರಾಗಿ ಅವರ ಮನೆಯದ್ದೇ ಕಥೆ ಹೇಳುವ ಹಾಗೆ ಅದರ ಒಳಗೆ ಇಳಿದು ಬಿಟ್ಟಿರ್ತಾರೆ ಅಲ್ವಾ? ಅದೇ ರೀತಿ ಹಳೆಯ ಕಾಲದಲ್ಲಿ ಕೂಡ ನೋಡಿ, ರಾಮಾಯಣ, ಮಹಾಭಾರತ, ಕುರಾನ್, ಭಗವದ್ಗೀತೆ ಇತ್ಯಾದಿ ಕಥೆಗಳ ಮೂಲಕ ಬುದ್ಧಿ ಹೇಳಿದಂಥ ಗ್ರಂಥಗಳು. ಕಥೆ ಅಂದರೆ ಮನುಷ್ಯರಿಗೆ ಭಾಳ ಇಷ್ಟ ಇರ್ತದೆ. ಅದಕ್ಕೆ ಕಥೆಯ ರೂಪದಲ್ಲಿ ಹೇಳಿದಾಗ ಕೇಳದ ವಿಚಾರವನ್ನು ಕೂಡ ಅವರು ಕೇಳ್ತಾರೆ. ಆದ ಕಾರಣ ಕಥೆ ಅಂದರೆ ಎಲ್ಲರಿಗೂ ಇಷ್ಟ, ನಿಮಗೂ ಇಷ್ಟ, ದೊಡ್ಡವರಿಗೂ ಇಷ್ಟ. ಮೊದಲಿನ ಕಾಲದಲ್ಲಿ TV ಮೊಬೈಲೆಲ್ಲ ಇಲ್ಲದ ಕಾಲದಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಿ ಏನು ಮಾಡ್ತಿದ್ರು, ಸಂಜೆ ಹೊತ್ತಾಗುವಾಗ ಕಥೆ ಹೇಳ್ತಿದ್ರು. ಆಗ ಆ ಕಥೆಯನ್ನು ಕೇಳುವಾಗ ಒಂದು ಹೊಸ ಕಲ್ಪನಾ ಲೋಕಕ್ಕೆ ನಾವು ಹೋಗ್ತೇವೆ. ನೀವು ಕೂಡ ಕಥೆಯನ್ನು ಉಳಿದವರಿಂದ ಕೇಳಿಕೊಳ್ಳಿ, ಆಗ ನಿಮಗೆ ಅದರ ಕಲ್ಪನೆ, ಅದರ ಸೌಂದರ್ಯ ಅರ್ಥ ಆಗ್ತದೆ. ಕಥೆಗಳನ್ನು ಹೇಳುವುದು ಒಂದು ಒಳ್ಳೆಯ ಕಲೆ, ಕತೆ ಕೇಳುವುದು ಕೂಡ ಒಂದು ಒಳ್ಳೆಯ ವಿಚಾರ. ಅದರಿಂದ ನಮ್ಮ ಅನುಭವ ಎಲ್ಲವನ್ನು ಅನುಭವಿಸಿಯೇ ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಉಳಿದವರಿಂದ ಕೇಳಿ ತಿಳ್ಕೊಳ್ಬೇಕು. ಆಗ ಕಥೆಗಳು ನಿಮಗೊಂದು ಒಳ್ಳೆಯ ಅನುಭವವನ್ನು ನೀಡ್ತದೆ ಅಲ್ವಾ? ಹಾಗೆ ಈಗ ನಿಮಗಾಗಿ ನೃತ್ಯ ವಿದುಷಿ ಶ್ರೀಮತಿ ಅನುಪಮಾ ರಾಘವೇಂದ್ರ ಉಡುಪುಮೊಲೆ ಅವರು ಒಂದು ಸ್ವಂತ ಕತೆ ರಚಿಸಿ ಹೇಳ್ತಾ ಇದ್ದಾರೆ, ಕೇಳಿ. ನಮಸ್ಕಾರ ಮಕ್ಕಳೇ, ನನ್ನ ಹೆಸರು ಅನುಪಮಾ ರಾಘವೇಂದ್ರ. ನಾನು ನಿಮಗೋಸ್ಕರ ಒಂದು ಚಿಕ್ಕ ಕಥೆಯನ್ನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಒಂದು ಊರಿನಲ್ಲಿ ಪುರುಷೋತ್ತಮ ಎಂಬ ಒಬ್ಬ ಕೃಷಿಕ ಇದ್ದ. ಸಾಯುವ ಕಾಲಕ್ಕೆ ತನ್ನ ಇಡೀ ಆಸ್ತಿಯನ್ನು
ತನ್ನ ಇಬ್ಬರು ಮಕ್ಕಳಾದ ಪ್ರದೀಪ ಹಾಗೂ ಪ್ರಕಾಶನ ಹೆಸರಿಗೆ ಬರೆದಿಟ್ಟು ತೀರಿ ಹೋಗುತ್ತಾರೆ. ಅಣ್ಣನಾದ ಪ್ರದೀಪನಿಗೆ ತಮ್ಮನೊಂದಿಗೆ ಇಡೀ ಆಸ್ತಿಯನ್ನು ಚಂದದಲ್ಲಿ ಕೃಷಿ ಮಾಡಿ ಅದನ್ನು ಇನ್ನೂ ಅಭಿವೃದ್ಧಿಗೊಳಿಸಬೇಕು ಎಂಬ ಒಂದು ಆಸೆ. ಆದರೆ ತಮ್ಮನಿಗೆ ಕೃಷಿಯಲ್ಲಿ ಆಸಕ್ತಿಯೇ ಇಲ್ಲ. ಅವನಿಗೆ ವ್ಯಾಪಾರದಲ್ಲಿ ಆಸಕ್ತಿ. ಹಾಗಾಗಿ ತಮ್ಮ ಅಣ್ಣನಿಂದ ಬೇರೆ ಹೋಗಿ ವಾಸಿಸುತ್ತಾನೆ. ಪ್ರದೀಪ ತನ್ನ ಇಡೀ ಜಾಗದಲ್ಲಿ ಕೃಷಿಯನ್ನು ಬಹಳ ಚೆನ್ನಾಗಿ ಅದನ್ನು ಬೆಳೆಸಿಕೊಂಡು ಹೋಗುತ್ತಾನೆ. ಭತ್ತದ ಕೃಷಿ, ಬಾಳೆ, ತೆಂಗು, ತರಕಾರಿಗಳು ಹೀಗೆ 10 ಹಲವು ಕೃಷಿಯನ್ನು ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ತಮ್ಮ ಪ್ರಕಾಶ ಮನೆಯಿಂದ ಹೊರಗೆ ಬಂದವನು ತನ್ನದೇ ಆದ ಒಂದು ಮನೆಯನ್ನು ಕಟ್ಟಿ ಉಳಿದ ಆಸ್ತಿಯನ್ನೆಲ್ಲ ಮಾರಾಟ ಮಾಡ್ತಾನೆ. ಆ ಹಣವನ್ನು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ತಾನೆ. ಅಲ್ಲದೆ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸುವ ಒಂದು ಉದ್ದೇಶದಿಂದ 10 ಹಲವು ಕಡೆ ಸಾಲವನ್ನು ಕೂಡ ಮಾಡುತ್ತಾನೆ. ಅವನ ವ್ಯಾಪಾರ ಮುಂದುವರಿಯುತ್ತಾ ಬಹಳ ಒಂದು ಉನ್ನತ ಮಟ್ಟಕ್ಕೆ ತಲುಪಿರುತ್ತದೆ. ಹಾಗೆಯೇ ಅವನ ವ್ಯಾಪಾರ ಮುಂದುವರಿಯುತ್ತಾ ಹೋಗುತ್ತಿದೆ. ಅವನು ಬಹಳ ಊರಿನ ಶ್ರೀಮಂತರಲ್ಲಿ ಒಬ್ಬ ಎನಿಸಿಕೊಂಡ. ಪ್ರಕಾಶನ ಶ್ರೀಮಂತ ಆದರೆ ಇಲ್ಲಿ ಪ್ರದೀಪ ಅವನ ಜೀವನ ಕೃಷಿಯಲ್ಲಿ ಮುಂದುವರಿಯುತ್ತಾ ಇತ್ತು. 6ಕ್ಕೆ ಏರದ 3ಕ್ಕೆ ಇಳಿಯದ ಒಂದು ಜೀವನ. ಅಂದರೆ ದೊಡ್ಡ ಶ್ರೀಮಂತ ಅಲ್ಲ, ಹಾಗೆಂದು ಬಡವನೂ ಅಲ್ಲ, ಸಾಧಾರಣ ಮಧ್ಯಮ ವರ್ಗದ ಜೀವನವನ್ನು ಮುಂದುವರಿಸ್ತಾ ಇದ್ದ. ಹಬ್ಬ ಹರಿದಿನಗಳು ಬರುವಾಗ ಅಣ್ಣನಾದ ಪ್ರದೀಪನಿಗೆ ತಮ್ಮ ಹಾಗೂ ತಮ್ಮನ ಸಂಸಾರ ತಮ್ಮೊಂದಿಗೆ ಬಂದು ಹಬ್ಬವನ್ನು ಆಚರಿಸಬೇಕು ಎಂಬಂತಹ ಆಸೆ. ಹಾಗೆ ತಮ್ಮನನ್ನು ಹಬ್ಬಕ್ಕೆ ಕರೀತಾನೆ. ಪ್ರಕಾಶ ಏನು ಹೇಳ್ತಾನಂದ್ರೆ, ಅಣ್ಣ, ನೀನು ತುಂಬಾ ಸರಳವಾಗಿ ಜೀವನ ಮಾಡ್ತಾ ಇದ್ದಿ. ನಿನ್ನ ಹಬ್ಬದಲ್ಲಿ ಏನಿದೆ? ನೀನು ಏನ್ ಅಡಿಗೆ ಮಾಡ್ತಿ? ತುಂಬಾ ಸರಳ ಜೀವನ, ತುಂಬಾ ಸರಳವಾದ ಊಟ. ನಾವು ಹಾಗೆ ಅಲ್ಲ, ನಾವು ಶ್ರೀಮಂತರು. 10 ಹಲವು ಬಗೆಯ ಭಕ್ಷ್ಯಗಳನ್ನು ಮಾಡಿ ನಾವು ಹಬ್ಬವನ್ನು ಆಚರಿಸ್ತೇವೆ. ಹಾಗಾಗಿ ನಾವು ನಿಮ್ಮ ಮನೆಗೆ ಬರುವುದಿಲ್ಲ, ನಾವೇ ಹಬ್ಬವನ್ನು ಆಚರಿಸುತ್ತೇವೆ ಎಂಬ ಅಹಂಕಾರದ ಮಾತುಗಳನ್ನಾಡುತ್ತಾನೆ. ಪ್ರದೀಪನಿಗೆ ಇದರಿಂದ ಬೇಸರವಾದರೂ ಅವರವರ ಜೀವನ ಅವರವರಿಗೆ ಎಂಬಂತಹ ಭಾವದಿಂದ ಪ್ರದೀಪ ತನ್ನ ಮನೆಗೆ ಬಂದು ತನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಹಬ್ಬವನ್ನು ಸರಳವಾಗಿ ಸುಂದರವಾಗಿ ಆಚರಿಸ್ತಾನೆ. ಕಾಲ ಹೀಗೆ ಮುಂದುವರಿಯುತ್ತಾ ಇದ್ದಂತೆ ಹಲವು ರೀತಿಯ ಬದಲಾವಣೆಗಳು ನಡೆಯುತ್ತಾ ಇರುತ್ತವೆ. ಆರ್ಥಿಕ ಪರಿಸ್ಥಿತಿ ವ್ಯತ್ಯಾಸಗೊಳ್ಳುತ್ತದೆ. ಪ್ರಕಾಶನ ವ್ಯಾಪಾರ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಅಲ್ಲದೆ ತನ್ನ ಕೈಯಲ್ಲಿರುವ ಸರ್ವ ಹಣವನ್ನು ಅವನು ವ್ಯಾಪಾರದಲ್ಲಿ ತೊಡಗಿಸಿಕೊಂಡದ್ದಲ್ಲದೆ ಹಲವು ಕಡೆ ಸಾಲವನ್ನು ಮಾಡಿರುವ ಕಾರಣ ಅವನ ನಷ್ಟವನ್ನು ತುಂಬಿಸಿಕೊಳ್ಳಲು ಸಾಧ್ಯವಾಗದೆ ಒಂದು ಹೊತ್ತಿನ ಊಟಕ್ಕೆ ಕೂಡ ಪರದಾಡುವಂತಹ ಪರಿಸ್ಥಿತಿ ಅವನಿಗೆ ಒದಗಿ ಬರುತ್ತದೆ. ಅಣ್ಣನಾದ ಪ್ರದೀಪ ಸರಳವಾದ ಜೀವನವನ್ನು ನಡೆಸುತ್ತಾ ಮುಂದುವರಿಯುತ್ತಾ ಇದ್ದಾನೆ. ತಮ್ಮನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮನ ಸಂಸಾರವನ್ನು ತನ್ನ ಮನೆಗೆ ಕರೆಯುತ್ತಾನೆ. ಒಂದು ಕಾಲದಲ್ಲಿ ಅಣ್ಣನನ್ನು ತುಂಬಾ ಕೆಳಮಟ್ಟದಲ್ಲಿ ಕಂಡಂತಹ ತಮ್ಮನಿಗೆ ಅಣ್ಣನ ಪ್ರೀತಿಯ ಸ್ವಾಗತವನ್ನು ಸ್ವೀಕರಿಸಲು ಬಹಳ ಸಂಕೋಚ ಎನಿಸುತ್ತದೆ. ಆದರೆ ಅಣ್ಣನು ತಮ್ಮನನ್ನು, ತಮ್ಮನ ಸಂಸಾರವನ್ನು ಬಹಳ ಗೌರವಯುತವಾಗಿ ಪ್ರೀತಿಯಿಂದ ತನ್ನ ಮನೆಗೆ ಕರೆದುಕೊಂಡು ಬಂದು ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ತಮ್ಮನು ವ್ಯಾಪಾರಕ್ಕಾಗಿ ಮಾಡಿದ ಸಾಲಗಳಿಗಾಗಿ ಅವನ ಅಳಿದುಳಿದ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿ ಅವನನ್ನು ಸಾಲ ಮುಕ್ತಗೊಳಿಸುತ್ತಾನೆ. ತಮ್ಮನ ಸಂಸಾರವನ್ನು ತನ್ನೊಂದಿಗೆ ಸೇರಿಕೊಂಡು ಬಹಳ ಸುಂದರವಾದ ಸಹಜೀವನವನ್ನು ನಡೆಸುತ್ತಾನೆ. ಕೃಷಿಯನ್ನು ಮುಂದುವರಿಸುತ್ತಾ ಅದರಲ್ಲಿ ಇನ್ನೂ ಉನ್ನತವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣುತ್ತಾನೆ. ಈ ಕಥೆಯ ಶೀರ್ಷಿಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ನಾನು ಕಥೆಯ ಶೀರ್ಷಿಕೆಯನ್ನು ಆರಂಭದಲ್ಲೇ ಹೇಳಬೇಕಿತ್ತು, ಆದರೆ ಕಥೆಯ ತಾತ್ಪರ್ಯವನ್ನು ಮತ್ತು ಕಥೆಯ ಶೀರ್ಷಿಕೆಯ ತಾತ್ಪರ್ಯವನ್ನು ವಿವರಿಸುವ ಒಂದು ಉದ್ದೇಶದಿಂದ ಕೊನೆಯಲ್ಲಿ ಹೇಳ್ತಾ ಇದ್ದೇನೆ.
ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂದ್ರೆ ಕೃಷಿಯನ್ನು ನಂಬಿದವರಿಗೆ ಬರಗಾಲ ಬರದು ಅನ್ನುವಂಥದ್ದು ಅರ್ಥ. ನಾವು ಒಂದು ಕಥೆಯನ್ನು ಬರೆಯುವಾಗ ಅಥವಾ ಹೇಳುವಾಗ ವಿಷಯವನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ನಾವು ಕಥೆಯ ವಿಷಯಕ್ಕೆ ಸೂಕ್ತವಾದ ಶೀರ್ಷಿಕೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ಬೇಕು. ಶೀರ್ಷಿಕೆಯನ್ನು ನೋಡಿದ ಕೂಡಲೇ ಕಥೆಯ ತಾತ್ಪರ್ಯ ನಮಗೆ ಅರ್ಥ ಆಗುವಂತಿರಬೇಕು. ಅದು ಬಹಳ ಮುಖ್ಯ. ಮತ್ತು ಕಥೆಯ ವಿಸ್ತರಣೆ ಬಹಳ ಸರಳವಾಗಿ ಸುಂದರವಾಗಿ ಕತೆ ಮುಂದೆ ಹೋಗಬೇಕು. ಶಬ್ದಗಳ ಪ್ರಯೋಗವೂ ಅಷ್ಟೇ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ನಾವು ಶಬ್ದ ಪ್ರಯೋಗವನ್ನು ಬಳಸಿಕೊಳ್ಬೇಕು. ಇದು ಒಂದು ಕಥೆಯನ್ನು ಬರೆಯುವಾಗ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾದಂತಹ ವಿಷಯ. ಕಥೆ ಯಾವತ್ತು ಒಂದು ಒಳ್ಳೆಯ ಆಶಯವನ್ನು, ಒಂದು ಒಳ್ಳೆಯ ವಿಷಯವನ್ನು ಜನರಿಗೆ ಕೊಡುವಂತಿದ್ದರೆ ಮಾತ್ರ ಉನ್ನತ ಮಟ್ಟವನ್ನು ಏರುತ್ತದೆ ಅಂತ ಹೇಳಿ ನನ್ನ ಭಾವನೆ. ನಮಸ್ತೆ. ಕತೆ ಕೇಳಿದ್ರಲ್ವಾ? ನಿಮಗೆ ಇಷ್ಟ ಆಯ್ತಾ? ಅವರು ನಿಮಗಾಗಿ ಕಥೆಯನ್ನು ರಚಿಸುವುದಕ್ಕೆ ಕೆಲವು ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ಸ್ವಂತ ಕಥೆ ರಚನೆ ಮಾಡಬೇಕಾದ್ರೆ ಏನಿರಬೇಕು, ಹೇಗಿರಬೇಕು? ಅದಕ್ಕೆ ಒಂದು ಕಥೆ ಇರಬೇಕು ನಮ್ಮ ಮನಸ್ಸಿನಲ್ಲಿ ಅಲ್ವಾ? ಅದನ್ನು ವರ್ಣರಂಜಿತವಾಗಿ ವಿವರಿಸುವ ಕಲೆ ಗೊತ್ತಿರಬೇಕು, ಭಾಷೆಯ ಪ್ರಯೋಗ. ಆಮೇಲೆ ಅದಕ್ಕೆ ಒಂದು ಆಕರ್ಷಣೆ ಬೇಕು, ಕತೆ ಕೇಳುವ ಹಾಗಿರಬೇಕು. ಉಳಿದವರು ನಮ್ಮ ಕಥೆಯನ್ನು ಕೇಳಿ ಆನಂದಿಸುವ ರೀತಿಯಲ್ಲಿ ನಾವು ಕಥೆಯನ್ನು ಹೆಣೆಬೇಕು. ಅದಕ್ಕೆ ಒಂದು ಒಳ್ಳೆಯ ಮುಕ್ತಾಯ ಎಲ್ಲ ಇರಬೇಕು ಅಲ್ವಾ? ಕಥೆಯನ್ನು ಸುಮ್ಮನೆ ಹೀಗೆ ಹೇಳ್ತಾ ಅದಕ್ಕೆ ಒಂದು ಮುಕ್ತಾಯ ಇಲ್ಲ, ಒಂದು ಆರಂಭ ಇಲ್ಲ ಅಂತ ಹೇಳಿದರೆ ಅದನ್ನು ಕೇಳುವವರಿಲ್ಲ ಅಲ್ವಾ? ಸೃಜನಾತ್ಮಕವಾಗಿ ನಮ್ಮ ಕೌಶಲ್ಯವನ್ನೆಲ್ಲ ಬಳಸಿಕೊಂಡು ಒಂದು ಉತ್ತಮ ಕಥೆಯನ್ನು ರಚಿಸಲಿಕ್ಕೆ ನಾವು ಪ್ರಯತ್ನಿಸ್ಬೋದು. ಪಾಠ ಪುಸ್ತಕದ 37ನೇ ಪುಟದಲ್ಲಿ ಕಥೆ ರಚಿಸುವ ಎಂಬ ಒಂದು ಚಟುವಟಿಕೆ ಇದೆ. ಅದರಲ್ಲಿ ಕಥೆಯ ತುಣುಕುಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸೇರಿಸಿ ನಿಮಗೆ ದೊಡ್ಡ ಕಥೆಯನ್ನು ರಚಿಸ್ಬೋದು. ಅದರ ನಂತರ ಏನಾಯಿತು ಅಂತ ಅದನ್ನೊಮ್ಮೆ ಗಮನಿಸಿ. ಕಥೆ ರಚಿಸುವ ಕೆಳಗೆ ಕೊಡಲಾದ ಸೂಚನೆಗಳ ಸಹಾಯದಿಂದ ಒಂದು ಕಥೆ ರಚಿಸಿರಿ. ಸೂಕ್ತವಾದ ಶೀರ್ಷಿಕೆ ಕೊಡುವಿರಲ್ಲವೇ? ಕತೆಗೆ ಒಂದು ಒಳ್ಳೆಯ ಶೀರ್ಷಿಕೆ ಬೇಕು ಅಲ್ವಾ? ಹಾಗೆ ಒಂದು ಒಳ್ಳೆಯ ಹೆಡ್ಡಿಂಗ್ ಎಲ್ಲ ಕೊಡಬೇಕು. ಕತೆ ಆದಮೇಲೆ ನೀವು ಹೆಡ್ಡಿಂಗ್ ಕೊಡಿ, ಆಗ ನಿಮಗೆ ಕತೆಗೆ ಸಂಬಂಧಿಸಿದ ಶೀರ್ಷಿಕೆ ಆಗಿರ್ತದೆ ನೀವು ಕೊಡುವುದು. ಇಲ್ಲದಿದ್ದರೆ ಕೆಲವೊಮ್ಮೆ ಕತೆ ಒಂದು ಶೀರ್ಷಿಕೆ ಒಂದು ಆಗಿಬಿಡ್ತದೆ. ಹಾಗೆ ಆಗಬಾರ್ದು. ಕತೆಗೆ ಸಂಬಂಧಿಸಿದ ಒಪ್ಪುವಂತಹ ಶೀರ್ಷಿಕೆ ಹೆಡ್ಡಿಂಗ್ ಕೊಡಿ. ಆ ಕಥೆಯನ್ನು ರಚಿಸಿ ಪೂರ್ತಿಗೊಳಿಸಿರಿ. ಭಿತ್ತಿಪತ್ರಿಕೆ ರಚನೆ. ಏನಿದು ಭಿತ್ತಿಪತ್ರಿಕೆ ಅಂದರೆ? ಭಿತ್ತಿ ಅಂದರೆ ಗೋಡೆ, ಪತ್ರಿಕೆ ಅಂದರೆ ಕಾಗದ. ಈ ಭಿತ್ತಿಪತ್ರಿಕೆ ಯಾಕೆ ಇರುವುದು? ನೀವೆಲ್ಲ ನೋಡಿರ್ತೀರಿ, ಓಟಿನ ಸಮಯದಲ್ಲೆಲ್ಲ ಗೋಡೆಯಲ್ಲೆಲ್ಲ ಕೈ ತಾವರೆ ಅದು ಇದು ಚಿತ್ರ ಎಲ್ಲ ಹಾಕಿ ಮುಖಂಡರ, ಓಟಿಗೆ ನಿಂತವರ ಹೆಸರು ಇತ್ಯಾದಿ, ಅವರ ಸಾಧನೆ ಇತ್ಯಾದಿ ಎಲ್ಲ ಹಾಕಿದ ಒಂದು ಪೋಸ್ಟರ್ಗಳು, ಭಿತ್ತಿಪತ್ರ ನೀವು ನೋಡಿರ್ತೀರಿ ಅಲ್ವಾ? ಆಮೇಲೆ ಕೆಲವು ಕಡೆ ಶಾಲೆಗಳಲ್ಲಿ ಒಳ್ಳೆಯ ವಾಕ್ಯಗಳನ್ನು, ಹಿರಿಯರ ವಾಕ್ಯಗಳನ್ನು ಬರೆದು ಪ್ರದರ್ಶಿಸುವಂತಹ ಭಿತ್ತಿಪತ್ರಿಕೆಗಳು ಇರ್ತವೆ. ಆಮೇಲೆ ರಸ್ತೆಯ ಬದಿಯಲ್ಲಿ ಕೆಲವೊಮ್ಮೆ ರಸ್ತೆಯ ನಿಯಮಗಳನ್ನು ಪಾಲಿಸಿದರೆ ಆಗುವಂತಹ ಲಾಭಗಳ ಕುರಿತಿರುವಂಥ ಭಿತ್ತಿಪತ್ರಿಕೆ ಇರ್ತದೆ. ಆಮೇಲೆ ಸಂರಕ್ಷಿತ ಅರಣ್ಯದಲ್ಲಿ ಸಂಚರಿಸುವ ಸಮಯದಲ್ಲಿ ಅಲ್ಲಲ್ಲಿ ವನ ಸಂರಕ್ಷಣೆಯಿಂದ ಆಗುವ ಲಾಭಗಳು, ಯಾಕೆ ಕಾಡನ್ನು ಉಳಿಸಬೇಕು ಎಂಬ ಭಿತ್ತಿಪತ್ರಿಕೆಗಳು ಅಲ್ಲಲ್ಲಿ ಇರ್ತವೆ. ಯಾಕೆ ಭಿತ್ತಿಪತ್ರಿಕೆಗಳು? ಹಾಗಾದರೆ ನಮ್ಮನ್ನು ಆ ಕಡೆ ಸೆಳೀಲಿಕ್ಕೆ, ಒಂದು ವಿಚಾರದ ಕುರಿತು ಗಮನವನ್ನು ಸೆಳೆದು ನಮ್ಮಲ್ಲಿ ಒಂದು ಅರಿವನ್ನು ಮೂಡಿಸಲಿಕ್ಕೆ ಇರುವಂಥದ್ದು ಭಿತ್ತಿಪತ್ರಿಕೆ ಅಂತ ಹೇಳಿದರೆ. ನಾವಿಲ್ಲದ್ರೆ ನಮಗೆ ಕೆಲವೊಂದು ವಿಚಾರ ಗೊತ್ತಿರುವುದಿಲ್ಲ. ಆಗ ಜಾಹೀರಾತು ತರಹ, ನೀವು ಜಾಹೀರಾತು ನೋಡಿರ್ತೀರಲ್ವಾ? ಅಲ್ಲಲ್ಲಿ ಜಾಹೀರಾತು ನಮ್ಮನ್ನು ಆಕರ್ಷಿಸ್ತದೆ ಅಲ್ವಾ? ಅದು ಆಕರ್ಷಕವಾದ ವಾಕ್ಯಗಳಿರ್ತವೆ, ಅದರಲ್ಲಿ ಆಕರ್ಷಕವಾದ ಚಿತ್ರಗಳಿರ್ತವೆ. ಆಗ ನಮಗೊಂದು ಕ್ಷಣ ಅಲ್ಲಿ ನಿಂತದನ್ನು ನೋಡಿ ಹೋಗ್ತದೆ ಅಲ್ವಾ? ಹಾಗೆಯೇ ನೀವು ಪಟಾಕಿಯ ದುರಂತವನ್ನು ಆಗದೇ ಇರುವ ಹಾಗೆ ಭಿತ್ತಿಪತ್ರಿಕೆಗಳನ್ನು ರಚಿಸಬೇಕು. ಜನಜಾಗೃತಿಗಾಗಿ ಚಂದದ ಒಂದು ಔಟ್ಲೈನ್, ಒಂದು ಹೊರ ಆವರಣ, ಬಣ್ಣವನ್ನೆಲ್ಲ ಕೊಟ್ಟು ಬೇಕಿದ್ದರೆ ಚಿತ್ರ ಎಲ್ಲ ರಚಿಸಿ ಅದರಲ್ಲಿ ಸುಂದರವಾದ ದಪ್ಪ ಅಕ್ಷರದಲ್ಲಿ ತುಂಬ ಬರೀಲಿಕ್ಕಿಲ್ಲ. ಭಿತ್ತಿಪತ್ರಿಕೆ ಅಂದರೆ ಚಿಕ್ಕದಾಗಿ ಚೊಕ್ಕವಾಗಿರಬೇಕು. ಅಂತಹ ಭಿತ್ತಿಪತ್ರಿಕೆಗಳನ್ನು ರಚಿಸಿರಿ. ಕೆಲವೊಂದು ಉದಾಹರಣೆಗಳು ಇಲ್ಲಿವೆ ನೋಡಿ. ಸುಡುವ ಪಟಾಕಿ ದೂರವಿಡು, ಸಾಲು ಹಣತೆ ಹಚ್ಚಿಬಿಡು. ಸುಡುವ ಪಟಾಕಿ ದೂರವಿಡು,
ಸಾಲು ಹಣತೆ ಹಚ್ಚಿಬಿಡು. ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ. ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ. ಇರಲಿ ಇರಲಿ ಸಂಭ್ರಮ ಜೊತೆಗೆ ಸ್ವಲ್ಪ ಎಚ್ಚರ. ಇರಲಿ ಇರಲಿ ಸಂಭ್ರಮ ಜೊತೆಗೆ ಸ್ವಲ್ಪ ಎಚ್ಚರ. ಬೇಡವೇ ಬೇಡ ಪಟಾಕಿ ದೀಪಗಳ ಸಾಲು ಹಾಕಿ. ಈ ರೀತಿ ಜನರ ಜಾಗೃತಿ ಮೂಡಿಸುವಂತಹ ಭಿತ್ತಿಪತ್ರಿಕೆಗಳನ್ನು ನೀವು ರಚಿಸಿರಿ. ಮತ್ತು ಅದನ್ನು ಪ್ರದರ್ಶಿಸಬಹುದು. ಎಲ್ಲಿಯಾದರೂ ಜನರು ಸಂಚರಿಸುವಂತಹ ಜಾಗದಲ್ಲಿ ಅದನ್ನು ಪ್ರದರ್ಶಿಸಬಹುದು. ಈಗ ನಾವು ತುಂಬ ವಿಚಾರಗಳನ್ನು ಈ ದೀಪಾವಳಿ ಪಾಠದಲ್ಲಿ ಕಲ್ತಿದ್ದೇವೆ ಅಲ್ವಾ? ಏನೆಲ್ಲ ಕಲ್ತೆವು ನಾವು? ಪಾಠವನ್ನು ಚೆನ್ನಾಗಿ ಓದಿದೆವು ಅಲ್ವಾ? ಓದುವಿಕೆ ನಮಗೆ ಬಹಳ ಅಗತ್ಯವಾದಂಥದ್ದು. ಓದಿದರೆ ತಾನೇ ಅದರಲ್ಲಿ ಏನಿದೆ ಅಂತ ನಮಗೆ ಅರ್ಥ ಆಗೋದು. ಓದಿದ್ದೇವೆ, ಆಮೇಲೆ ಬರೆದಿದ್ದೇವೆ ಪ್ರಶ್ನೋತ್ತರ, ಆಮೇಲೆ ಯಾರ್ಯಾರಿಗೆ ಹೇಳಿದ್ವಿ ಇತ್ಯಾದಿ. ಬರವಣಿಗೆ ಕೂಡ ನಮಗೆ ತುಂಬ ಬರವಣಿಗೆ ಅಭ್ಯಾಸ ಆಗಿದೆ ಅದರಲ್ಲಿ. ಮತ್ತು ನಾವು ಕೆಲವೊಮ್ಮೆ ಕಥೆ ರಚಿಸುವುದು, ಈಗ ಕೊಟ್ಟಿದ್ದೇನೆ, ಕಥೆ ರಚಿಸಿ ಬರಿತೇವೆ. ಕಳೆದ ಬಾರಿ ಕಥೆಯ ಸಾರಾಂಶ ಬರೀಲಿಕ್ಕೆ ಹೇಳಿದ್ದೆ ಅಲ್ವಾ? ಅದನ್ನು ನೀವು ಬರೆದಿರಬಹುದು. ಆ ರೀತಿ ಬರವಣಿಗೆಗೆ ನಮಗೆ ತುಂಬ ಅವಕಾಶ ಸಿಕ್ಕಿದೆ. ಆಮೇಲೆ ಏನು ಕಲ್ತೆವು ಈ ಪಾಠದಲ್ಲಿ? ಶಬ್ದಕೋಶವನ್ನು ಬಳಸುವುದು ಹೇಗೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ? ಆಮೇಲೆ ಕೆಲವೊಂದು ಭಾಷಾ ವಿಶೇಷಗಳು, ಅನುಕರಣಾ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ಹೇಗೆ ಮಾಡ್ಬೋದು ಅಂತ ನೋಡಿದ್ದೇವೆ. ಆಮೇಲೆ ಕಥೆಯ ಮಹತ್ವ, ಕಥೆ ಹೇಗಿರಬೇಕು, ಕಥೆಯ ಸ್ವಾರಸ್ಯ ಏನು, ಅದನ್ನು ರಚಿಸುವುದು ಹೇಗೆ, ಕಥೆಯನ್ನು ಆಸ್ವಾದಿಸುವುದು ಹೇಗೆ ಅಂತ ನಾವು ನೋಡಿದ್ದೇವೆ ಅಲ್ವಾ? ಆಮೇಲೆ ಇನ್ನೊಂದು ಶುಭಾಶಯ ಪತ್ರ ರಚಿಸಿದ್ದೇವೆ ಅಲ್ವಾ? ಸುಂದರವಾದ ಶುಭ ಕಾಮನೆಗಳನ್ನು ಕಳಿಸುವಂಥ ಶುಭಾಶಯ ಪತ್ರಗಳನ್ನು ರಚಿಸುವುದು ಹೇಗೆ ಅಂತ ತಿಳ್ಕೊಂಡಿದ್ದೇವೆ. ಮತ್ತು ಟಿಪ್ಪಣಿ ಬರೆದಿದ್ದೇವೆ ಅಲ್ವಾ? ಸಣ್ಣ ಸಣ್ಣ ಟಿಪ್ಪಣಿಗಳನ್ನು ನೀವು ರಚಿಸಿದ್ದೀರಿ, ಅಡುಗೆಯ ಮಾಡೋದು ಹೇಗೆ ಅಂತ. ಆಮೇಲೆ ಕೆಲವು ಕರಕುಶಲ ವಿಚಾರಗಳನ್ನು ಕೂಡ ನಾವು ಕಲ್ತಿದ್ದೇವೆ, ತೋರಣ ರಚಿಸುವುದು ಹೇಗೆ ಇತ್ಯಾದಿ ಅಲ್ವಾ? ಮತ್ತು ಕೆಲವೊಂದು ಕಾಲ ನಿರ್ಣಯದ ಕುರಿತು ಕೂಡ ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಏಕಪಾತ್ರ ಅಭಿನಯ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಪಾತ್ರಗಳ ಅಭಿನಯ ಮಾಡೋದು ಹೇಗೆ ಇತ್ಯಾದಿಗಳ ಕುರಿತು ಸ್ವಲ್ಪ ತಿಳ್ಕೊಂಡಿದ್ದೇವೆ. ಹಾಗೆ ದೀಪಾವಳಿ ಎಂಬ ಪಾಠದಿಂದ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಅದನ್ನು ಇನ್ನೂ ಕೂಡ ನೀವು ಅದರಲ್ಲಿ ಕೊಟ್ಟಂಥ ವಿಚಾರಗಳನ್ನು ಪುನಃ ಮಾಡುವಂಥ ವಿಚಾರಗಳಿವೆ ಅದರಲ್ಲಿ ಕೆಲವೆಲ್ಲ. ಅದನ್ನು ಪುನಃ ಕಲಿತ್ರೆ ನಿಮಗೆ ಭಾಷೆಯು ಬಹಳ ಪ್ರೌಢವಾದ ಭಾಷೆ ನಿಮ್ಮದಾಗುತ್ತದೆ. ಹಾಗೆ ಈ ಉಳಿದಂಥ ಚಟುವಟಿಕೆಗಳನ್ನೆಲ್ಲ ಮಾಡಿ ನಿಮ್ಮ ಅಧ್ಯಾಪಕರಿಗೆ ಒಪ್ಪಿಸಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.